ಬೆಳಗಿನ ಬೆಳಕು. ಯೆಹೋವನ ಮುಂದಿರುವ ರೊಟ್ಟಿ. ಭಾಗ 2. ಯಾಜಕ ಕಾಂಡ ಅಧ್ಯಾಯ 24, 5-9. ನಿನ್ನೆ ನಾವು ಯೆಹೋವನ ಮುಂದೆ ವಾರದಿಂದ ವಾರಕ್ಕೆ ಇಡಲಾಗುತ್ತಿದ್ದ 12 ರೊಟ್ಟಿಗಳನ್ನು ಗಮನಿಸಿದೆವು. ಅವು ಸಾಮಾನ್ಯ ರೊಟ್ಟಿಗಳಲ್ಲ. ಅವುಗಳನ್ನು ಹಳೆದು ಬೇಯಿಸಿ ಅಚ್ಚುಕಟ್ಟಾಗಿ ಪವಿತ್ರ ಸ್ಥಳದ ಶುದ್ಧ ಮೇಜಿನ ಮೇಲೆ ಜೋಡಿಸಲಾಗುತ್ತಿತ್ತು. ನಂತರ ಸಬ್ಬತ್ತಿನ ದಿನದಂದು ಅವುಗಳನ್ನು ಅಲ್ಲಿಂದ ತೆಗೆದು ಆರೋನನು ಮತ್ತು ಅವನ ಪುತ್ರರು ಪವಿತ್ರ ಸ್ಥಳದಲ್ಲಿ ಉಣ್ಣುತ್ತಿದ್ದರು. ಆ ರೊಟ್ಟಿಗಳು ಯಾವಾಗಲೂ ಯೆಹೋವನ ಮುಂದೆ ಇರುತ್ತಿದ್ದವು ಮತ್ತು ನಂತರ ಯಾಜಕರಿಗೆ ಆಹಾರವಾಗುತ್ತಿದ್ದವು. ಇಂದು ನಾವು ಆ ದೀಪದ ಬೆಳಕನ್ನು ನಮ್ಮ ಸ್ವಂತ ನಡಿಗೆಯ ಕಡೆಗೆ ಸ್ವಲ್ಪ ತಿರುಗಿಸೋಣ. ಈ ರೊಟ್ಟಿ ನೂತನ ಸೃಷ್ಟಿಗೆ ಏನನ್ನು ಸೂಚಿಸುತ್ತದೆ? ಮೊದಲನೆಯದಾಗಿ, ಈ ರೊಟ್ಟಿಯು ದೇವ ಜನರಾದ ಯಾಜಕ ವರ್ಗದವರು ಯೆಹೋವನಿಂದ ಬರುವ ಪದಾರ್ಥಗಳಿಂದಲೇ ಜೀವಿಸಬೇಕು ಎಂದು ಕಲಿಸುತ್ತದೆ. ಶಾಸ್ತ್ರ ಗ್ರಂಥದಲ್ಲಿ ರೊಟ್ಟಿ ಎನ್ನುವುದು ಕೇವಲ ಆಹಾರಕ್ಕಿಂತ ಹೆಚ್ಚಿನದಾಗಿದೆ. ಯೇಸು ಹೀಗೆ ಹೇಳಿದನು, ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ಬಾಯಿಯಿಂದ ಬರುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ಮತ್ತಾಯ 4:4. ಅಂದರೆ ನಮ್ಮ ಶಕ್ತಿಯು ಕೇವಲ ನಮ್ಮ ಕೈ ದುಡಿಮೆಯಿಂದ ಬರುವುದಿಲ್ಲ, ಬದಲಾಗಿ ಯೆಹೋವನು ನುಡಿಯುವ ವಾಕ್ಯದಿಂದ ಬರುತ್ತದೆ. ನೂತನ ಸೃಷ್ಟಿಯಾದ ನಾವು ಆ ವಾಕ್ಯವನ್ನು ಉಣ್ಣಬೇಕು, ಅಂದರೆ ಅದನ್ನು ಸ್ವೀಕರಿಸಬೇಕು, ನಂಬಬೇಕು, ಮುಖ್ಯವಾಗಿ ಅದಕ್ಕೆ ವಿಧೇಯರಾಗಬೇಕು ಮತ್ತು ಅದು ನಮ್ಮ ಆಂತರ್ಯದ ಭಾಗವಾಗುವಂತೆ ಮಾಡಿಕೊಳ್ಳಬೇಕು. ಯೆಹೋವನ ವಾಕ್ಯವು ನಮ್ಮ ಆಲೋಚನೆಗಳನ್ನು ಮತ್ತು ನಡತೆಗಳನ್ನು ರೂಪಿಸದಿದ್ದರೆ ಎಣ್ಣೆ ಮತ್ತು ಬೆಂಕಿ ಇಲ್ಲದ ದೀಪದಂತೆ ನಮ್ಮ ಆತ್ಮಿಕ ಜೀವನವು ದುರ್ಬಲವಾಗುತ್ತದೆ. ಆದರೆ ರೊಟ್ಟಿಯು ಕ್ರಿಸ್ತನನ್ನು ಸೂಚಿಸುತ್ತದೆ. ಯೇಸು ತನ್ನನ್ನು ತಾನೇ ಪರಲೋಕದಿಂದ ಇಳಿದು ಬಂದ ಜೀವದ ರೊಟ್ಟಿ ಎಂದು ಕರೆದುಕೊಂಡನು. ಯೋವಾನ್ 3:35. ಹೀಗೆ ದೇವ ಸನ್ನಿಧಿಯ ಆ ರೊಟ್ಟಿಯು ಯೆಹೋವನು ನೀಡಲಿರುವ ಶ್ರೇಷ್ಠ ರೊಟ್ಟಿಯ ಕಡೆಗೆ ಮೌನವಾಗಿ ಬೆರಳು ಮಾಡಿ ತೋರಿಸುತ್ತದೆ. ನಮ್ಮ ವಿಶ್ವಾಸದಲ್ಲಿ ನಾವು ಕೇವಲ ಕಾಗದದ ಮೇಲಿನ ಪದಗಳೇನೋ ಎಂಬಂತೆ ಓದುವುದಿಲ್ಲ. ನಾವು ಯೆಹೋವನು ಕಳಿಸಿದ ಕುಮಾರನ ಬಳಿಗೆ ಬರುತ್ತೇವೆ ಮತ್ತು ಆತನ ಮೇಲೆ ವಿಶ್ವಾಸವಿಟ್ಟು ಆತನನ್ನು ಭುಜಿಸುತ್ತೇವೆ. ಅಂದರೆ ಆತನ ವಿಮೋಚನಾ ಮೌಲ್ಯವನ್ನು ನಂಬುವ ಮೂಲಕ, ಆತನ ಬೋಧನೆಗಳನ್ನು ಪಾಲಿಸುವ ಮೂಲಕ ಮತ್ತು ಆತನ ಮಾದರಿಯನ್ನು ಅನುಸರಿಸುವ ಮೂಲಕ ಈ ಸತ್ಯವನ್ನು ನಮ್ಮ ಹೃದಯಕ್ಕೆ ಹತ್ತಿರವಾಗಿಸಲು ಯೆಹೋವನು ನಮಗೆ ಒಂದು ಸರಳ ಸ್ಮರಣೆಯನ್ನು ನೀಡಿದ್ದಾನೆ. ನಾವು ಪ್ರಭುವಿನ ಮರಣವನ್ನು ಸ್ಮರಿಸುವಾಗ ಆ ಸಾಂಕೇತಿಕ ರೊಟ್ಟಿಯನ್ನು ನಮಗಾಗಿ ನೀಡಲ್ಪಟ್ಟ ಕ್ರಿಸ್ತನ ಶರೀರದ ಚಿತ್ರಣವಾಗಿ ತೆಗೆದುಕೊಳ್ಳುತ್ತೇವೆ. 1 ಕೊರಿಂಥದವರಿಗೆ 11:23-26. ಆದ್ದರಿಂದ ನೂತನ ಸೃಷ್ಟಿಯಲ್ಲಿ ನಾವು 2 ರೀತಿಯಲ್ಲಿ ರೊಟ್ಟಿಯನ್ನು ಉಣ್ಣುತ್ತೇವೆ. ನಾವು ಯೆಹೋವನ ವಾಕ್ಯದಂತೆ ಜೀವಿಸುತ್ತೇವೆ ಮತ್ತು ಕ್ರಿಸ್ತನ ಬಲಿಯ ಅರ್ಥವನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಅದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೇವೆ. ನಂತರ ಯಾಜಕ ಕಾಂಡವು ರೊಟ್ಟಿಯ ಪಕ್ಕದಲ್ಲಿ ಒಂದು ಪ್ರಮುಖವಾದುದನ್ನು ಸೇರಿಸುತ್ತದೆ: ಸಾಂಬ್ರಾಣಿ. ಸಾಂಬ್ರಾಣಿಯನ್ನು ರೊಟ್ಟಿಯೊಳಗೆ ಹಾಕಿ ಬೇಯಿಸುತ್ತಿರಲಿಲ್ಲ. ಅದನ್ನು ರೊಟ್ಟಿಯ ಪಕ್ಕದಲ್ಲಿ ಇಡಲಾಗುತ್ತಿತ್ತು ಮತ್ತು ನಂತರ ಅದನ್ನು ಯೆಹೋವನಿಗೆ
ಜ್ಞಾಪಕಾರ್ಥ ಭಾಗವಾಗಿ ಅರ್ಪಿಸಲಾಗುತ್ತಿತ್ತು. ಇದು ನಮಗೆ ಕಲಿಸುವುದೇನೆಂದರೆ, ರೊಟ್ಟಿಯು ಕೇವಲ ಪಡೆದುಕೊಳ್ಳುವುದಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ, ಅದು ನಮ್ಮನ್ನು ಅರ್ಪಿಸುವುದಕ್ಕೂ ಸಂಬಂಧಿಸಿತ್ತು. ಯಾಜಕರು ರೊಟ್ಟಿಯನ್ನು ತಿಂದರು, ಆದರೆ ಯೆಹೋವನು ಅದರ ಸುವಾಸನೆಯನ್ನು ಸ್ವೀಕರಿಸಿದನು. ನೂತನ ಸೃಷ್ಟಿಯಲ್ಲಿ ಇದು ನಮಗೆ ಒಂದು ಮೃದುವಾದ ಜ್ಞಾಪನೆಯಾಗಿದೆ. ನಂಬುವುದು ಮಾತ್ರವೇ ನಮ್ಮ ಕರೆಯ ಅಂತ್ಯವಲ್ಲ. ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಡಲು ಮಾತ್ರ ಕರೆಯಲ್ಪಟ್ಟಿಲ್ಲ, ಆತನ ಬಲಿಯ ಹಾದಿಯಲ್ಲಿ ಪಾಲುಗಾರರಾಗಲು ಸಹ ಕರೆಯಲ್ಪಟ್ಟಿದ್ದೇವೆ. ಶಾಸ್ತ್ರವು ಹೇಳುವಂತೆ ನಮಗೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಮಾತ್ರವಲ್ಲದೆ ಆತನಿಗಾಗಿ ಕಷ್ಟಪಡುವುದು ದಯಪಾಲಿಸಲ್ಪಟ್ಟಿದೆ. ಫಿಲಿಪ್ಪಿಯವರಿಗೆ 1:29. ಮತ್ತು ನಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಅರ್ಪಿಸಬೇಕೆಂದು ಅದು ಹೇಳುತ್ತದೆ. ರೋಮಾಪುರದವರಿಗೆ 12:1. ಒಂದು ಜೀವನವು ಹೀಗೆ ಸಮರ್ಪಿತವಾದಾಗ ಅದು ರೊಟ್ಟಿಯ ಪಕ್ಕದಲ್ಲಿರುವ ಸಾಂಬ್ರಾಣಿಯಂತೆ ಮೇಲಕ್ಕೆ ಏರುವ ಹಿತಕರವಾದ ಸುವಾಸನೆಯಾಗುತ್ತದೆ. ನಮ್ಮ ವಿಶ್ವಾಸವು ಬರೀ ಒಣ ಮಾತುಗಳಾಗಬಾರದು, ಅದು ಪ್ರೀತಿ, ವಿಧೇಯತೆ, ವಿನಯ ಮತ್ತು ಸಹನೆಯಿಂದ ಅರ್ಪಿತವಾದ ಜೀವನವಾಗಬೇಕು. ಸಮಯವೂ ಸಹ ಇಲ್ಲಿ ಮಾತನಾಡುತ್ತದೆ. ರೊಟ್ಟಿಯನ್ನು ಪ್ರತಿ ಸಬ್ಬತ್ತಿನಂದು ಬದಲಾಯಿಸಲಾಗುತ್ತಿತ್ತು ಮತ್ತು ತೆಗೆದ ರೊಟ್ಟಿಗಳನ್ನು ಯಾಜಕರು ತಿನ್ನುತ್ತಿದ್ದರು. ನಮ್ಮ ನಿರೀಕ್ಷೆಯ ಚಿತ್ರಣದಲ್ಲಿ 7ನೇ ದಿನವು 7,000 ವರ್ಷದ ಅವಧಿಯನ್ನು, ಅಂದರೆ ಜಗತ್ತಿನ ಮಹಾ ಸಬ್ಬತ್ತನ್ನು ಸೂಚಿಸುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಆ ಸಮಯದಲ್ಲಿ ಸಭೆಯು ತನ್ನ ಊಟವನ್ನು ಪೂರೈಸುತ್ತದೆ ಮತ್ತು ಕ್ರಿಸ್ತನೊಂದಿಗೆ ಐಕ್ಯತೆಯು ಪೂರ್ಣತೆಯನ್ನು ತಲುಪುತ್ತದೆ. ಅಂದರೆ ಈ ಸತ್ಯವೇದವು ಹೇಳುತ್ತದೆ, ಇದನ್ನು ಒಂದು ವಿವಾಹಕ್ಕೆ ಹೋಲಿಸುತ್ತದೆ, ಅಲ್ಲಿ ಕ್ರಿಸ್ತನು ಮತ್ತು ಆತನ ನಂಬಿಗಸ್ತರು ಒಂದೇ ಶರೀರವಾಗುತ್ತಾರೆ. ಎಫೆಸದವರಿಗೆ 5:30-32, ಪ್ರಕಟಣೆ 19:7-8. ಆದ್ದರಿಂದ ಈ ಮುನ್ಸೂಚನೆಯಲ್ಲಿ ರೊಟ್ಟಿಯನ್ನು ಉಣ್ಣುವುದು ಎಂಬ ಆಲೋಚನೆಯು ಯಾಜಕ ವರ್ಗವು ಕ್ರಿಸ್ತನೊಂದಿಗೆ ವಾಗ್ದಾನ ಮಾಡಿದ ಪೂರ್ಣ ಸಹಭಾಗಿತ್ವವನ್ನು ಪಡೆಯುವ ಸಮಯವನ್ನು ಸೂಚಿಸುತ್ತದೆ. ಅಂದರೆ ಪ್ರಯಾಣವು ಪೂರ್ಣಗೊಂಡು ಆತನೊಂದಿಗಿನ ಹಂಚಿಕೆಯ ಜೀವನವು ಕೇವಲ ನಂಬಿಕೆಯಿಂದ ಮಾತ್ರವಲ್ಲದೆ ಬದಲಾವಣೆ ಮತ್ತು ಮಹಿಮೆಯ ಮೂಲಕ ಸಿದ್ಧವಾಗುವ ಸಮಯವದು. ರೊಟ್ಟಿ ಮತ್ತು ಶರೀರ ಒಂದಾಗುತ್ತದೆ. ಯಾಜಕರು ಆ ರೊಟ್ಟಿಯನ್ನು ತಿಂದಾಗ ಅದು ಅವರಿಂದ ಹೊರಗಿರದೆ ಅವರ ದೇಹದ ಭಾಗವಾಯಿತು. ಅದೇ ರೀತಿ 1000 ವರ್ಷದ ಆಳ್ವಿಕೆಯಲ್ಲಿ ಸಭೆಯು ಕ್ರಿಸ್ತನೊಂದಿಗೆ ಒಂದಾಗುತ್ತದೆ. ಇನ್ನು ಮುಂದೆ ಪ್ರತ್ಯೇಕವಾಗಿರದೆ ಆತನೊಂದಿಗೆ ಒಂದೇ ಶರೀರವಾಗುತ್ತದೆ. ಈಗ ಆ ಜೋಡಣೆಯನ್ನು ಮತ್ತೊಮ್ಮೆ ನೋಡೋಣ. 12 ರೊಟ್ಟಿಗಳು 2 ಸಾಲುಗಳಲ್ಲಿ, ಒಂದೊಂದು ಸಾಲಿನಲ್ಲಿ 6. ಈ ಜೋಡಣೆಯು ಅನೇಕ ಗೂಢಾರ್ಥಗಳು ಅಡಗಿವೆ. ಮೊದಲನೆಯ ಸರಳ ಅರ್ಥದಲ್ಲಿ 12 ರೊಟ್ಟಿಗಳು ಇಸ್ರಾಯೇಲಿನ 12 ಕುಲಗಳನ್ನು ಸೂಚಿಸುತ್ತವೆ. ಇಡೀ ಇಸ್ರಾಯೇಲ್ ಸದಾ ಯೆಹೋವನ ಮುಂದೆ ಆತನ ಕೃಪೆ ಮತ್ತು ಆತನ ರಕ್ಷಣೆಯಲ್ಲಿದೆ ಎಂದು ಇದು ತೋರಿಸುತ್ತದೆ. 2 ಸಾಲುಗಳು ನಂತರ ಇಬ್ಬಾಗವಾದ ರಾಜ್ಯವನ್ನು ಸೂಚಿಸಬಹುದು. 2 ಭಾಗಗಳಾಗಿದ್ದರೂ ಅವು ಯೆಹೋವನ ಕಣ್ಣ ಮುಂದೆಯೇ ಇದ್ದವು. ಪ್ರತಿ ಸಾಲಿನಲ್ಲಿರುವ 6 ರೊಟ್ಟಿಗಳು ಸಬ್ಬತ್ತಿನ ವಿಶ್ರಾಂತಿಯ ಮೊದಲ ಮನುಷ್ಯನ ಮಾಡುವ 6 ದಿನಗಳ ಕಷ್ಟದ ದುಡಿಮೆಯನ್ನು ನೆನಪಿಸುತ್ತದೆ. ಹೊಸ ಒಡಂಬಡಿಕೆಯ ನೆರಳು ಮತ್ತು ನೆರವೇರಿಕೆಗೆ ಬಂದಾಗ ಇದರ ಅರ್ಥ ಇನ್ನೂ ಆಳವಾಗುತ್ತದೆ. 12 ರೊಟ್ಟಿಗಳು 12 ಅಪೊಸ್ತಲರನ್ನು ಸೂಚಿಸಬಹುದು. ಅವರ ಮೂಲಕವೇ ಕ್ರಿಸ್ತನ ಸಂದೇಶವು ಸ್ಥಾಪಿತವಾಗಿ ಹರಡಿತು. 2 ಸಾಲುಗಳು
ಯಹೂದ್ಯರು ಮತ್ತು ಅನ್ಯ ಜನರನ್ನು ಸೂಚಿಸಬಹುದು. ಇಬ್ಬರೂ ಕರೆಯಲ್ಪಟ್ಟಿದ್ದಾರೆ ಮತ್ತು ಇಬ್ಬರು ಕ್ರಿಸ್ತನಲ್ಲಿ ಒಂದೇ ಜನವಾಗಲು ಆಹ್ವಾನಿಸಲ್ಪಟ್ಟಿದ್ದಾರೆ. ಮತ್ತೊಂದು ಪದವಿದೆ. ಮಾನವ ಇತಿಹಾಸದ ಆರಂಭದಲ್ಲಿ 2 ಸಾಲುಗಳು ಆದಾಮ ಮತ್ತು ಹವ್ವಳನ್ನು, ಅಂದರೆ ಇಡೀ ಮಾನವ ಕುಲವು ಯಾರಿಂದ ಬಂದಿತೋ ಆ ಮೊದಲ ಜೋಡಿಯನ್ನು ನೆನಪಿಸಬಹುದು. ಮತ್ತು 6 ಎಂಬ ಸಂಖ್ಯೆಯು ಅಪೂರ್ಣತೆಯನ್ನು ಮತ್ತು 6ನೇ ದಿನದಂದು ಸೃಷ್ಟಿಯಾದ ಮನುಷ್ಯನನ್ನು ಸೂಚಿಸಬಹುದು. ಅಂದರೆ ಮಾನವ ಕುಲವು ದೌರ್ಬಲ್ಯದಲ್ಲಿ ಪ್ರಾರಂಭವಾಯಿತು ಮತ್ತು ಪೂರ್ಣತೆಯನ್ನು ತಲುಪಲು ಯೆಹೋವನ ವಿಮೋಚನಾ ಯೋಜನೆಯ ಅಗತ್ಯವಿದೆ ಎಂದು ಇದು ತೋರಿಸುತ್ತದೆ. ಇವೆಲ್ಲವುಗಳಲ್ಲಿ ನಮ್ಮ ಸೃಷ್ಟಿಕರ್ತನ ಜ್ಞಾನವು ನಮ್ಮ ಗ್ರಹಿಕೆಗೆ ಮೀರದಾಗಿದೆ. ಆತನು ನಾವು ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ಯೋಚಿಸುತ್ತಾನೆ ಮತ್ತು ಕಾರ್ಯನಿರ್ವಹಿಸುತ್ತಾನೆ. ಆದರೂ ಆತನು ಆದಾಮನಿಂದ ಹಿಡಿದು ವಿಮೋಚನೆಯ ಮೂಲಕ 1,44,000 ಜನರ ಪೂರ್ಣತೆಯವರೆಗಿನ ಸಂಪೂರ್ಣ ಯೋಜನೆಯನ್ನು ತನ್ನ ಮುಂದೆ ಸದಾ ಇರುತ್ತಿದ್ದ ಆ ರೊಟ್ಟಿಗಳ ಕ್ರಮ ಮತ್ತು ಜೋಡಣೆಯಲ್ಲಿ ಅಡಗಿಸಿಟ್ಟಿದ್ದಾನೆ. ಈಗ ನೂತನ ಸೃಷ್ಟಿಗೆ ಇರುವ ಮುಖ್ಯ ಪಾಠವೇನು? ಅದು ಬಹಳ ಪ್ರಯೋಗಕರವಾಗಿದೆ. ರೊಟ್ಟಿಯನ್ನು ಪವಿತ್ರ ಸ್ಥಳದಲ್ಲಿ ಉಣ್ಣಬೇಕೆಂದು ಯೆಹೋವನು ಹೇಳಿದನು. ಅದನ್ನು ಸಾಮಾನ್ಯ ಆಹಾರದಂತೆ ಎಲ್ಲಿಗೆ ಬೇಕೆಂದರೆ ಅಲ್ಲಿಗೆ ಕೊಂಡೊಯ್ಯುವಂತಿರಲಿಲ್ಲ. ಅದಕ್ಕೊಂದು ಮಿತಿ ಇತ್ತು. ಇದು ನಮ್ಮ ಆತ್ಮಿಕ ಆಹಾರಕ್ಕೂ ಮಿತಿಗಳಿವೆ ಎಂದು ಕಲಿಸುತ್ತದೆ. ಇಂದು ಆಲಯವು ಜೆರುಸಲೇಮಿನ ಕಲ್ಲಿನ ಕಟ್ಟಡವಲ್ಲ. ಶಾಸ್ತ್ರವು ಹೇಳುವಂತೆ ನಾವು ದೇವರ ಆಲಯವಾಗಿದ್ದೇವೆ ಮತ್ತು ದೇವರ ಆತ್ಮನು ಆತನ ಜನರಲ್ಲಿ ವಾಸಿಸುತ್ತಾನೆ. 1 ಕೊರಿಂಥದವರಿಗೆ 3:16-17. ನಮ್ಮ ಆಲಯವು ಅಶುದ್ಧವೆಂದು ಪರಿಗಣಿಸಲ್ಪಟ್ಟರೆ, ಅಂದರೆ ಪಾಪ, ಕಪಟ, ಕಹಿ ಮತ್ತು ಅಶುದ್ಧತೆಯು ನಮ್ಮನ್ನು ಆಳಲು ಬಿಟ್ಟರೆ, ನಾವು ಸೇವಿಸುವ ಆತ್ಮಿಕ ಆಹಾರವು ನಮ್ಮಲ್ಲಿ ಕೆಟ್ಟು ಹೋಗುತ್ತದೆ. ಇದಕ್ಕಾಗಿ ಅಶುದ್ಧತೆಯಿಂದ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳಲು ಮತ್ತು ಪವಿತ್ರತೆಯನ್ನು ಅನುಸರಿಸಲು ಶಾಸ್ತ್ರವು ಎಚ್ಚರಿಸುತ್ತದೆ. 2 ಕೊರಿಂಥದವರಿಗೆ 7:1. ರೊಟ್ಟಿ ಪವಿತ್ರವಾಗಿದೆ, ಸ್ಥಳ ಪವಿತ್ರವಾಗಿದೆ. ಅದನ್ನು ಉಣ್ಣುವ ಜನರು ಅದನ್ನು ಪವಿತ್ರವೆಂದೇ ಪರಿಗಣಿಸಬೇಕು. ಆದ್ದರಿಂದ ರೊಟ್ಟಿಯು ದಿನವೂ ಯೆಹೋವನ ವಾಕ್ಯವನ್ನು ಭುಜಿಸಲು ಮತ್ತು ಕ್ರಿಸ್ತನ ಬಲಿಯ ಅರ್ಥವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಲು ನಮ್ಮನ್ನು ಕರೆಯುತ್ತವೆ. ಸಾಂಬ್ರಾಣಿಯು ನಮ್ಮ ವಿಶ್ವಾಸವು ಒಂದು ಅರ್ಪಣೆಯಾಗಬೇಕು. ಅಂದರೆ ಸೇವೆ, ಸಹನೆ ಮತ್ತು ಪ್ರೀತಿಯಲ್ಲಿ ನಮ್ಮ ಜೀವನವನ್ನೇ ಸಮರ್ಪಿಸಬೇಕು ಎಂದು ನೆನಪಿಸುತ್ತದೆ. ಮತ್ತು ಪವಿತ್ರ ಸ್ಥಳವು ನಮ್ಮ ಆಲಯವನ್ನು ಶುದ್ಧವಾಗಿಟ್ಟುಕೊಳ್ಳಲು ಕರೆಯುತ್ತದೆ. ಯೆಹೋವನು ಕೇವಲ ಒಂದು ಸವಲತ್ತನ್ನು ನೀಡುತ್ತಿಲ್ಲ, ಆತನು ಒಬ್ಬ ಯಾಜಕನನ್ನು ರೂಪಿಸುತ್ತಿದ್ದಾನೆ. ಕ್ರಿಸ್ತನ ಉತ್ತರಾಧಿಕಾರವನ್ನು ಹಂಚಿಕೊಳ್ಳಲು ಸಿದ್ಧರಾಗುವುದೆಂದರೆ ಏನು ಎಂಬುದನ್ನು ಆತನು ನಮಗೆ ಕಲಿಸುತ್ತಿದ್ದಾನೆ. ಅದಕ್ಕಾಗಿಯೇ ಈ ಭಾಗದ ಕೊನೆಯಲ್ಲಿರುವ ಪ್ರಶ್ನೆಯು ನಮ್ಮ ಹೃದಯಕ್ಕೆ ಕೇಳಿಕೊಳ್ಳುವ ಪ್ರಶ್ನೆಯಾಗುತ್ತದೆ. ನಾವು ಕೇವಲ ರೊಟ್ಟಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆಯೇ? ಹಾಗೆಯೇ ಅದರೊಂದಿಗೆ ಸಾಂಬ್ರಾಣಿಯನ್ನು ತರುತ್ತಿದ್ದೇವೆಯೇ? ನಾವು ಕೇವಲ ಸಾಂತ್ವನವನ್ನು ಪಡೆಯುತ್ತಿದ್ದೇವೆಯೇ? ಅಥವಾ ವಿಧೇಯತೆಯನ್ನು ಅರ್ಪಿಸುತ್ತಿದ್ದೇವೆಯೇ? ನಾವು ಕೇವಲ ಸತ್ಯವನ್ನು ಕೇಳುತ್ತಿದ್ದೇವೆಯೇ? ಅಥವಾ ಆ ಸತ್ಯವು ನಮ್ಮೊಳಗಿನ ಆಲಯವನ್ನು ಶುದ್ಧೀಕರಿಸಲು ಬಿಡುತ್ತಿದ್ದೇವೆಯೇ? ನಮ್ಮ ಉದ್ದೇಶಗಳನ್ನು, ಆಲೋಚನೆಗಳನ್ನು ಮತ್ತು ಕಾರ್ಯಗಳನ್ನು ಪರೀಕ್ಷಿಸೋಣ. ನಮ್ಮೊಳಗೆ ಇರುವ ಹಳೆಯ ಉಳಿಯನ್ನು ತೆಗೆದುಹಾಕೋಣ. ಯೆಹೋವನ ಮುಂದೆ ಶುದ್ಧ ಮನಸ್ಸಾಕ್ಷಿಯನ್ನು ಹೊಂದಲು ಪ್ರಯತ್ನಿಸೋಣ ಮತ್ತು ಯೆಹೋವನು ಪವಿತ್ರನಾಗಿರುವಂತೆ ನಾವು ಪವಿತ್ರರಾಗಿರಲು ಕೃಪೆಗಾಗಿ ಬೇಡೋಣ. ಯಾಜಕ ಕಾಂಡ 11:44, 1 ಪೇತ್ರ 1:15-16. ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.